ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡ್ತಿದ್ದೀರಾ? ಹಾಗಿದ್ರೆ ಈ ಒಂದು ಮಾಹಿತಿನ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿನ ನೀವು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ತಂತ್ರಜ್ಞಾನ ಹಾಗೆಯೇ ಮೊಬೈಲ್ ಬಳಕೆ ಅತ್ಯವಶ್ಯಕವಾಗಿಬಿಟ್ಟಿದೆ. ಪ್ರತಿನಿತ್ಯ ಆ ನೋಟ್ಸ್ ಬೇಕು, ಈ ನೋಟ್ಸ್ ಬೇಕು, ಮತ್ತು ಯಾವುದ್ಯಾವುದೋ ಪ್ರಾಜೆಕ್ಟ್ಗಳು ಕೊಟ್ಟಿದ್ದಾರೆ, ಅಸೈನ್ಮೆಂಟ್ಗಳು ಕೊಟ್ಟಿದ್ದಾರೆ ಅಂತೇಳಿ ಮೊಬೈಲ್ಗಳನ್ನು ಬಳಕೆ ಅತಿ ಹೆಚ್ಚಾಗಿದೆ. ಆದರೆ ಈ ಮೊಬೈಲ್ ಬಳಕೆ ಹೆಚ್ಚಾದಂತೆಲ್ಲ ಇವಾಗ ಮಕ್ಕಳ ಮೇಲಿನ AI ದೌರ್ಜನ್ಯ ಸಹ ಅಷ್ಟೇ ಹೆಚ್ಚಾಗಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ಭಾರತದಲ್ಲಿ ಇತ್ತೀಚೆಗೆ ಮಾತ್ರವಲ್ಲ 5 ವರ್ಷಗಳಿಂದ ಇತ್ತೀಚೆಗೆ ಅತಿ ಹೆಚ್ಚು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮಕ್ಕಳ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿರೋದು ಭಾರತದಲ್ಲಿ. ಅದು ಅಲ್ಲದೆ 2023ರಿಂದ ಇತ್ತೀಚೆಗಂತೂ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಈ ಮಾಹಿತಿನ ಸ್ವತಃ ನಾನು ಹೇಳ್ತಿರೋದಲ್ಲ, ವಿಶ್ವಸಂಸ್ಥೆಯೇ ಹೇಳಿರುವಂಥದ್ದು. ಮಕ್ಕಳಿಗೆ AI ಬಳಕೆ ಹಾಗೆಯೇ ಸ್ಮಾರ್ಟ್ಫೋನ್ ಬಳಕೆಯಿಂದ ಬರೀ ಮಾಹಿತಿಗೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗ್ತಿದೆ. ಮಕ್ಕಳಿಗೆ ಈ ಒಂದು AI ಬಳಕೆ ಹಾಗೂ ಸ್ಮಾರ್ಟ್ಫೋನ್ ಬಳಕೆ ಅತಿ ಹೆಚ್ಚು ಮಾರಕವಾಗಿದೆ. ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಕ್ಕಾಗಿ ಟ್ರ್ಯಾಪ್ ಮಾಡಲಾಗ್ತಿದೆ. ಹಾಗೆಯೇ ಮಕ್ಕಳ ಚಿತ್ರಗಳನ್ನು ಬಳಸ್ಕೊಂಡು ಅದು ಆನ್ಲೈನ್ ವೇದಿಕೆಗಳಲ್ಲಿ ಸಿಗುವಂತಹ ಫೋಟೋಗಳು, ನೀವು ಯಾವಾಗ ಬೇಕಂದರೆ ಆವಾಗ ಏನು ಅಪ್ಲೋಡ್ ಮಾಡ್ತಿರೋ, ಕಂಗ್ರ್ಯಾಚುಲೇಷನ್ಸ್ ಅಂತ ನೀಡಲಿಕ್ಕಾಗಿರ್ಬೋದು, ಯಾವುದೋ ಒಂದು ಪ್ರೋಗ್ರಾಮ್ಗಳಿರ್ಬೋದು, ನೀವು ಓದಲ್ಲಿ ಬಂದಲ್ಲಿ ಏನೆಲ್ಲ ಅಪ್ಲೋಡ್ ಮಾಡ್ತಿದ್ದೀರೋ ನೀವು ಪೋಷಕರು ತಮ್ಮ ಮಕ್ಕಳ ಒಂದು ಫೋಟೋಗಳನ್ನು ಅವುಗಳನ್ನ ಬಳಸ್ಕೊಂಡು ಸಹ ಈ AI ತಂತ್ರಜ್ಞಾನದ ಮೂಲಕ ದೌರ್ಜನ್ಯಕ್ಕೆ, ಅಶ್ಲೀಲ ವಿಡಿಯೋಗಳಿಗೆ, ನಗ್ನ ವಿಡಿಯೋ ಚಿತ್ರಗಳಿಗೆ ಬಳಸ್ಕೊಳ್ಳಲಾಗ್ತಿದೆ. ಈ ಒಂದು ಮಾಹಿತಿನ ಹೇಳಿರೋದು ವಿಶ್ವಸಂಸ್ಥೆಯ ಜನರೇಟಿವ್ AI ಎ ನ್ಯೂ ಥ್ರೆಟ್ ಫಾರ್ ಆನ್ಲೈನ್ ಚೈಲ್ಡ್ ಸೆಕ್ಶುವಲ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಅಬ್ಯೂಸ್ ಎನ್ನುವಂತಹ ವರದಿನಲ್ಲಿ ವಿಶ್ವಸಂಸ್ಥೆ ಹೇಳಿರೋದು. ಇದು ನಾನು ಹೇಳಿರೋದಲ್ಲ. ಅದರಲ್ಲೂ ಸಹ ಹೆಚ್ಚಿನದಾಗಿ 2023ರಿಂದ ಇತ್ತೀಚೆಗೆ ಪ್ರೌಢಾವಸ್ಥೆಗೆ ಬಂದಂತಹ ಹೆಣ್ಣು ಮಕ್ಕಳನ್ನೇ ಅತಿ ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯ, ಅಶ್ಲೀಲ ವಿಡಿಯೋಗಳ ಜನರೇಟ್ ಮಾಡಲಿಕ್ಕೆ ಈ ಒಂದು AI ತಂತ್ರಜ್ಞಾನದ ಮೂಲಕ ಬಳಕೆ ಮಾಡಿಕೊಂಡಿರೋದು. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಅಶ್ಲೀಲ ವಿಡಿಯೋಗಳನ್ನು ನೋಡುವಂತಹ ಪುರುಷರ ಪೈಕಿ 65% ಪುರುಷರು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನೇ, ಲೈಂಗಿಕ ವಿಡಿಯೋಗಳನ್ನೇ ಅತಿ ಹೆಚ್ಚಾಗಿ ನೋಡ್ತಿದ್ದಾರೆ. ಅದಲ್ಲದೆ ಈ ಒಂದು ಪುರುಷರ ಪೈಕಿ 65% ಪುರುಷರ ಪೈಕಿ ಅಶ್ಲೀಲ ವಿಡಿಯೋಗಳನ್ನು ಯಾರು ನೋಡ್ತಿದ್ದಾರೋ ಅವರ ಪೈಕಿ 37% ಪುರುಷರು ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಸಹ ನೇರವಾಗಿ ಅನ್ನೋದನ್ನು ವಿಶ್ವಸಂಸ್ಥೆ ತನ್ನ ವರದಿ ಮೂಲಕ ಹೇಳಿರೋದು. ಹಾಗಿದ್ರೆ ಹೇಗೆಲ್ಲ ಈ ಒಂದು AI ತಂತ್ರಜ್ಞಾನ ಬಳಸ್ಕೊಂಡು ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಕ್ಕೆ ಉಪಯೋಗಿಸ್ಕೋತಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಈ AI ತಂತ್ರಜ್ಞಾನ ಮಕ್ಕಳೇ ಚಾಟ್ ಮಾಡಿದಂತೆ ಒಂದು ಚಾಟ್ ಮಾಡಿಕೊಳ್ಳುತ್ತೆ. ಮಕ್ಕಳೇ ಒಂದು ಲೈಂಗಿಕ ಪ್ರಕ್ರಿಯೆಗೆ, ಒಂದು ಲೈಂಗಿಕ ಕ್ರಿಯೆಗೆ ಉದ್ರೇಕಗೊಳಿಸುವಂತೆ ಚಾಟನ್ನು ಸ್ವತಃ ಮಕ್ಕಳು ಮಾಡಿದಂತೆಯೇ ಮಾಡ್ಕೊಳ್ತಾ ಇದೆ. ಅದ್ರ ಮೂಲಕ ಮಕ್ಕಳನ್ನು ಟ್ರ್ಯಾಪ್ ಮಾಡಲಾಗ್ತಾ ಇದೆ ಲೈಂಗಿಕ ದೌರ್ಜನ್ಯಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ಇತ್ತೀಚೆಗೆ ನೀವು ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆಯೂ ನೋಡ್ಬೋದಾಗಿರ್ಬೋದು, AI ತಂತ್ರಜ್ಞಾನವನ್ನು ಸಹ ಬಳಸ್ಕೊಂಡು ಬ್ಯಾಂಕ್ ಖಾತೆಗೆ ಕಣ್ಣಾಕಿ ಎಷ್ಟೆಷ್ಟು ಕೋಟಿ ಹಣಗಳನ್ನು ಲೂಟಿ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು. ಅದಲ್ಲದೆ ನೇರವಾಗಿ ಆಡು ಹಗಲೇ ಮೊನ್ನೆಯಷ್ಟೇ 7 ಕೋಟಿಗೂ ಹೆಚ್ಚು ಹಣವನ್ನು RBIನವರು ನಾವು ಅಂತೇಳಿ ಬೆಂಗಳೂರಿನಲ್ಲಿ ಆಡು ಹಗಲೇ ದರೋಡೆ ಮಾಡಿದರು. ಇನ್ನು ಆಡು ಹಗಲೇ ಒಂದು ನೇರವಾಗಿ ದರೋಡೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು AI ತಂತ್ರಜ್ಞಾನದ ಮೂಲಕ ಇನ್ನೇನೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದನ್ನು ನೀವು ಪೋಷಕರಾದಂಥವರು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನೀವು ಸಮಯ ಕೊಡದೇ ಮೊಬೈಲ್ನ ಕೊಟ್ಟು ನಿಮ್ಮ ಸಮಯನ ಬೇರೆ ಕಡೆ ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀರಿ. ಆದ್ದರಿಂದ ಮಕ್ಕಳು ಯಾವೆಲ್ಲ ವೆಬ್ಸೈಟ್ಗಳಿಗೆ ಭೇಟಿ ನೀಡ್ತವೆ ಅಂತ ಹೇಳೋಕ್ಕಾಗಲ್ಲ, ಯಾವ್ಯಾವ ವೆಬ್ಸೈಟ್ಗಳಲ್ಲಿ ಏನೇನು ನೋಡ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಆದರೆ ಅವರು ಭೇಟಿ ನೀಡಿದಂತಹ ವೆಬ್ಸೈಟ್ಗಳಲ್ಲಿ AI ತಂತ್ರಜ್ಞಾನದ ಮೂಲಕ ಒಂದು ಚಿತ್ರಗಳನ್ನು ತಗೊಂಡು, ಅಂದರೆ ಯಾವುದ್ಯಾವುದೋ ಲಿಂಕ್ ಕಳಿಸೋದು, ಇದ್ರ ಮೂಲಕ ಎಲ್ಲ ಈ ನ್ಯೂಡಿಟಿ ಆ್ಯಪ್ಗಳು ಸಹ ಇದೆ. ಅವುಗಳಲ್ಲಿ ನೀವು ಜಸ್ಟ್ ಯಾವುದೋ ಒಂದು ಫೇಸ್ಬುಕ್ ಖಾತೆ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಖಾತೆ, ಯಾವುದೋ ಒಂದು ಆನ್ಲೈನ್ ವೇದಿಕೆಯಲ್ಲಿ ಇರುವಂತಹ ಚಿತ್ರಗಳನ್ನು ತಗೊಂಡು ಇವರು ನಗ್ನ ವಿಡಿಯೋಗಳನ್ನೇ, ನ್ಯೂಡಿಟಿ ವಿಡಿಯೋಗಳನ್ನೇ, ಒಂದು ವಿಡಿಯೋಗಳನ್ನ, ಚಿತ್ರಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು AI ತಂತ್ರಜ್ಞಾನವನ್ನು ಬಳಸ್ಕೊತಿರೋದು. ಅದ್ರ ಬಗ್ಗೆ ವರದಿಗಳನ್ನ ಮತ್ತು ಡಾಟಾಗಳನ್ನು ಸಂಪೂರ್ಣವಾಗಿ ವಿಶ್ವಸಂಸ್ಥೆ ಆಗಾಗ ತನ್ನ ವರದಿಗಳಲ್ಲಿ ಪ್ರಸ್ತುತಪಡಿಸ್ತಾನೆ ಇದೆ. ಮಕ್ಕಳ ಮೇಲೆ AI ದೌರ್ಜನ್ಯ ಹೇಗಾಗ್ತಿದೆ ಅನ್ನೋದನ್ನು ಈ ವಿಶ್ವಸಂಸ್ಥೆ ನೀಡಿದಂತಹ ಮಾಹಿತಿಗಳನ್ನ ನೀವು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ಭಾರತದಲ್ಲಿ ಅದರಲ್ಲೂ ಸಹ ಕಳೆದ 5 ವರ್ಷದಿಂದ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಅನ್ನೋದನ್ನು ತಿಳ್ಕೊಳ್ಳದೆ ಹೋದರೆ ಈ ಒಂದು ಮಾಹಿತಿ ಪರಿಪೂರ್ಣವಾಗಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನು ಸಹ ಒಂದು ಡಾಟಾ ಮೂಲಕ ಹೇಳ್ತಾ ಇದ್ದೀನಿ ನಾನು. ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ
ಅತಿ ಹೆಚ್ಚು ಅಶ್ಲೀಲ ವಿಡಿಯೋಗಳಿಗಾಗಿ ಮಕ್ಕಳನ್ನೇ ಅತಿ ಹೆಚ್ಚು ಬಳಸಿಕೊಂಡ ದೇಶ ಭಾರತ ಇಲ್ಲಿ ಜಗತ್ತಿನಲ್ಲೇ ಅಂತ ಹೇಳಿ ಅಮೇರಿಕಾದ ಒಂದು ಸರ್ಕಾರೇತರ ಸಂಸ್ಥೆ NCMEC ಸಂಸ್ಥೆ ಮಾಹಿತಿ ನೀಡಿರುವುದು. ಅದ್ರ ಪ್ರಕಾರ ಟ್ಯಾಕ್ಗಳಲ್ಲಿ ಹೇಳ್ತಾ ಇರೋದು, ನಾನು ಲಕ್ಷಗಳಲ್ಲಿ ಹೇಳ್ತಾ ಇರೋದು, ಪ್ರಕರಣಗಳು ಎಷ್ಟು ದಾಖಲಾಗಿವೆ ಅಶ್ಲೀಲವಾಗಿ ಮಕ್ಕಳನ್ನು, ಅಶ್ಲೀಲ ವಿಡಿಯೋಗಳಿಗೆ, ಚಿತ್ರಗಳಿಗೆ, ಹಾಗೆ ಲೈಂಗಿಕ ದೌರ್ಜನ್ಯಕ್ಕೆ ಮಕ್ಕಳನ್ನು ಬಳಸಿಕೊಂಡಿರೋದು ತಂತ್ರಜ್ಞಾನದ ಮೂಲಕ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಕಳೆದ 5 ವರ್ಷದಿಂದ ಅನ್ನೋದನ್ನು ನೋಡೋದಾದರೆ 2020ರಲ್ಲಿ ದಾಖಲಾದಂತಹ ಒಂದು ಪ್ರಕರಣಗಳ ಸಂಖ್ಯೆ 27,25,000. ಹಾಗೆಯೇ 2021ರಲ್ಲಿ 46,99,000. ಹಾಗೆಯೇ 2022ರಲ್ಲಿ 56,75,000. 2023ರಲ್ಲಿ 89,23,000. ಇನ್ನು 2024ರಲ್ಲಿ 22,52,000. ಇಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು ವಿಶ್ವಸಂಸ್ಥೆ ಒಂದು ಏನು ಅಮೆರಿಕಾದ ಸಂಸ್ಥೆ ನಾನು ಹೇಳಿದ್ನೋ NCMEC ಸರ್ಕಾರೇತರ ಸಂಸ್ಥೆ, ಇದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಎಷ್ಟು ದಾಖಲಾಗಿವೆ ಅನ್ನೋದ್ರ ಬಗ್ಗೆ ಒಂದು ಡಾಟಾ ನೀಡುತ್ತೆ. ಆ ಒಂದು ಸಂಸ್ಥೆ ನೀಡಿರುವಂತಹ ಡಾಟಾ ಇದು. ಹಾಗಿದ್ರೆ ಮಕ್ಕಳಿಗೆ ಯಾವುದೆಲ್ಲ ರೀತಿಯಲ್ಲಿ ಮಕ್ಕಳನ್ನು ದೌರ್ಜನ್ಯಕ್ಕೆ ಒಂದು ಟ್ರ್ಯಾಪ್ ಮಾಡಲಾಗುತ್ತೆ, ಚಾಟ್ ಮಾದರಿಗಳು AI ಮೂಲಕ ಹೇಗೆಲ್ಲ ನಡೀತವೆ ಅನ್ನೋದನ್ನು ನೋಡೋಣ. ಚಾಟ್ ಮಾದರಿನಲ್ಲಿ ಮೊದಲನೇದು ಯಾವುದು ಅಂತ ನೋಡೋದಾದರೆ, ಲೈಂಗಿಕವಾಗಿ ಉದ್ರೇಕಗೊಳ್ಳುವಂತೆ ಮಕ್ಕಳೇ ಚಾಟ್ ಮಾಡಿದಂತೆ AI ಚಾಟ್ ಬೋಟ್ಗಳು ಓಪನ್ ಆಗೋದು. ಯಾವಾಗ ಮಕ್ಕಳು ಮೊಬೈಲ್ಗಳನ್ನ ಯೂಸ್ ಮಾಡಬೇಕಾದ್ರೆ ಒಂದು ಅನ್ನೆಸೆಸರಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೇವೆ ಗೇಮಿಂಗ್ಗೆ ಅಂಥೇಳಿ, ಯಾವುದ್ಯಾವುದೋ ಗೇಮ್ಗಳನ್ನ ಆಡೋದಕ್ಕೆ, ಮತ್ತು ಏನೇನೋ ವಿಶೇಷವಾಗಿ ಮಕ್ಕಳು ಅಂತಂದ್ರೇ ಆ ಒಂದು ಮಕ್ಕಳ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ ಎಲ್ಲದ್ರ ಬಗ್ಗೆಯೂ ಸಹ ಕುತೂಹಲ ಇರುತ್ತೆ ಕಲಿಯುವ ಹಂತದಲ್ಲಿ. ಆದ್ದರಿಂದ ಈ ಮೊಬೈಲ್ ಬಳಕೆ ಮಾಡಬೇಕಾದ್ರೆ AI ಚಾಟ್ ಬೋಟ್ಗಳು ಯಾವ್ಯಾವ ಆ್ಯಪಿಂದ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಒಂದು AI ಮಕ್ಕಳು ಚಾಟ್ ಮಾಡಿದಂತೆ ಆ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಟ್ರ್ಯಾಪ್ ಮಾಡುವಂತೆ ಒಂದು ಮೆಸೇಜ್ಗಳು, ಚಾಟ್ಗಳನ್ನ ಆರಂಭವಾಗುತ್ತೆ. ಆ ಮೂಲಕ ಮಕ್ಕಳು ಕುತೂಹಲಕಾರಿಯಾಗಿ ಅವರ ವಯಸ್ಸಿಗೆ ತಕ್ಕಂತೆ ಅವರು ರಿಯಾಕ್ಟ್ ಆಗ್ತಾರೆ. ಆ ಮೂಲಕನೂ ಸಹ ಲೈಂಗಿಕ ದೌರ್ಜನ್ಯಕ್ಕೆ ಟ್ರ್ಯಾಪ್ ಆಗ್ತಾರೆ. ಅಶ್ಲೀಲ ಚಿತ್ರಗಳ ಸೃಷ್ಟಿ, ಹಾಗೆಯೇ ಫೋಟೋ ಸೆರೆ ಮಾಡುವಂಥದ್ದು. ಈ ಮಕ್ಕಳು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅಥವಾ ಹಾಗೆಯೇ ಅವರು ಈಗ ಆಲ್ರೆಡಿ ಯಾವುದಾದ್ರೂ ಅಕೌಂಟ್ಗಳನ್ನ ಓಪನ್ ಮಾಡಿದರೆ, ಸೋಷಿಯಲ್ ಮೀಡಿಯಾ ಅಂತ ಅಕೌಂಟ್ಗಳನ್ನ ಓಪನ್ ಮಾಡಿದರೆ ಅವರ ಫೋಟೋಗಳನ್ನು ಯೂಸ್ ಮಾಡಿಕೊಂಡು ನ್ಯೂಡಿಟಿಯಾಗಿ ಅಶ್ಲೀಲ ಚಿತ್ರಗಳನ್ನು, ವಿಡಿಯೋಗಳನ್ನು AI ಜನರೇಟಿವ್ ಮೂಲಕ, ಒಂದು AI ತಂತ್ರಜ್ಞಾನದ ಮೂಲಕ ಕ್ರಿಯೇಟ್ ಮಾಡಲಿಕ್ಕೆ ಬಳಸಿಕೊಳ್ಳುವಂಥದ್ದಾಗ್ತಿದೆ. ಅದು ನಿಮಗೆ ಗೊತ್ತಾಗಲ್ಲ, ಆದರೆ ಹಲವಾರು ವೆಬ್ಸೈಟ್ಗಳಲ್ಲಿ ಇದನ್ನು ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ನಾನು ಮೊದಲೇ ಹೇಳಿದಂತೆ 65% ಪುರುಷರು ಮಕ್ಕಳ ಲೈಂಗಿಕ ವಿಡಿಯೋಗಳನ್ನ ನೋಡ್ತಿದ್ದೀರಲ್ಲ, ಆ ಒಂದು ವಿಡಿಯೋ ವೆಬ್ಸೈಟ್ಗಳೇ ಅವು ಅಂತ ಹೇಳ್ಬೋದು. ಅಲ್ಲಿ ಸಿಗುತ್ತೆ. ಮಕ್ಕಳ ದೌರ್ಜನ್ಯ ವಿಡಿಯೋಗಳನ್ನ ನೇರವಾಗೇನು ನಾವು ನೋಡ್ತಾ ಇಲ್ವಲ್ಲ, AI ಜನರೇಟಿವ್ ವಿಡಿಯೋಗಳನ್ನ ಅಲ್ವಾ ನೋಡ್ತಾ ಇರೋದು. ಆದ್ದರಿಂದ ಇದೊಂದು ನೈತಿಕವಾದದ್ದು ಅಂತ ಹೇಳಿ ವಾದಿಸೋರು ಸಹ ಇದ್ದಾರೆ. ಯಾರು ಈ AI ಎಕ್ಸ್ಪರ್ಟ್ಗಳಂತ ಇದ್ದಾರಲ್ಲ, ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಅವರನ್ನ AI ಜನರೇಟಿವ್ ವಿಡಿಯೋಗಳನ್ನ, ಅದು ಸಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಮಾಡೋದನ್ನು ನಿಲ್ಲಿಸೋಕ್ಕಂತೂ ಯಾವುದೇ ಒಂದು ನಿರ್ಬಂಧವನ್ನು ಹಾಕೋದಕ್ಕೆ ಆಗ್ತಾಯಿಲ್ಲ. ಅವರು ನೈತಿಕವಾದದ್ದು ಅಂತಲೇ ವಾದ ಮಾಡ್ತಾ ಇದ್ದಾರೆ. ಈಗಾಗಲೇ ಇರುವಂತಹ ಚಿತ್ರಗಳನ್ನು ಬಳಸಿಕೊಂಡು ಮತ್ತೆ ಅಶ್ಲೀಲ ಚಿತ್ರಗಳನ್ನು ಸೃಷ್ಟಿಸುವಂಥದ್ದು ಸಹ ನಡೀತಾ ಇದೆ. ಅದು ಹೇಗೆ ಅನ್ನೋದನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್, ಇವಾಗ ಆಲ್ರೆಡಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ಅವುಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ, ಹಾಗೆ ಸೆರೆ ಹಿಡುವ ಹಾಗಿಲ್ಲ. ಸೊ ಆದ್ರೂ ಸಹ ಅಂಥ ವೀಡಿಯೋಗಳು, ಆಲ್ರೆಡಿ ಲೈಂಗಿಕ ದೌರ್ಜನ್ಯದ ವೀಡಿಯೋಗಳು ಅಪ್ಲೋಡ್ ಆಗಿರುತ್ತೆ. ಯಾವುದ್ಯಾವುದೋ ವೆಬ್ಸೈಟ್ಗಳಲ್ಲಿ, ಆನ್ಲೈನ್ ವೇದಿಕೆಗಳಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಈ ರೀತಿ ದೌರ್ಜನ್ಯ ಪ್ರಕರಣಗಳು ಒಂದು ದಾಖಲಾದಾಗ ಪೊಲೀಸ್ ಸ್ಟೇಷನಲ್ಲಿ ಈ ಪೋಷಕರು ಏನು ಮಾಡ್ತಾರೆ, ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಅಲ್ಲಿ ಕೋರ್ಟು ತೀರ್ಪು ಕೊಡುತ್ತೆ. ಯಾವುದೇ ಆನ್ಲೈನ್ ವೇದಿಕೆಗಳಲ್ಲಿ ಇರುವಂತಹ ಎಲ್ಲ ಒಂದು ವಿಡಿಯೋ ಫುಟೇಜ್ಗಳನ್ನು, ಚಿತ್ರಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಲಾಗಿರುತ್ತೆ. ಹಾಗೆ ಹೇಳಿದ್ರೂ ಸಹ ಈ ಒಂದು AI ಎಕ್ಸ್ಪರ್ಟ್ಗಳೇನಿದ್ದಾರೆ, ಅವರು AI ಎಕ್ಸ್ಪರ್ಟ್ಗಳು ಮತ್ತೆ ಆ ಒಂದು ವಿಡಿಯೋಗಳನ್ನ ಮರುಸೃಷ್ಟಿಸಿದ್ದಾರೆ. ಹೊಸ ಚಿತ್ರಗಳನ್ನು ಬಳಕೆ ಮಾಡ್ಕೊಳ್ಳೋದು ಎಲ್ಲಿಂದ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ. ನಾನು ಮೊದಲೇ ಹೇಳಿದಂತೆ ಏನು ಇತ್ತೀಚಿನ ಪೋಷಕರು ಸೋಷಿಯಲ್ ಮೀಡಿಯಾ ಒಂದು ಬಳಕೆಯ ಒಂದು ಹಂಬಲಿಗೆ ಬಿದ್ದು ಏನು ಯೂಸ್ ಮಾಡ್ತಾ ಇದ್ದಾರೋ ಪ್ರತಿಯೊಂದು ಸಹ ತೆಗೆದು ಸೋಷಿಯಲ್ ಮೀಡಿಯಾಗಳು ಹಾಕೋದು. ಅಲ್ಲೂ ಸಹ ಮಕ್ಕಳ ಒಂದು ವೀಡಿಯೋಗಳನ್ನ ತೊಗೊಂಡು ಅವರ ಫೇಸ್ನ ಯೂಸ್ ಮಾಡಿಕೊಂಡು ಒಂದು ನ್ಯೂಡಿಟಿ ವೀಡಿಯೋಗಳನ್ನ, ಚಿತ್ರಗಳನ್ನು ಜನ್ರೇಟ್ ಮಾಡಿ ಆ ಮೂಲಕ ಸಹ ದುಡ್ಡು ಮಾಡಲಿಕ್ಕೂ ಸಹ ಆಗಿರ್ಬೋದು,
ಮತ್ತು ಇತರರಿಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೂ ಸಹ ಆಗಿರ್ಬೋದು, ಎಲ್ಲದಕ್ಕೂ ಸಹ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಈ AI ಎಕ್ಸ್ಪರ್ಟ್ಗಳು. ಇದ್ರ ಮೂಲಕನೂ ಸಹ AI ದೌರ್ಜನ್ಯ ಮಕ್ಕಳ ಮೇಲೆ ಖಂಡಿತ ಆಗ್ತಾ ಇದೆ. ಹಾಗೆಯೇ ಚಿತ್ರಗಳನ್ನು ಮತ್ತೆ ಮರುಬಳಸ್ಕೊಳ್ಳೋದು, ಈಗ ಆಲ್ರೆಡಿ ಡಿಲೀಟ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಚಿತ್ರಗಳನ್ನು ಮತ್ತೆ ಮರುಸೃಷ್ಟಿಸೋದು. ಫಾರ್ ಎಕ್ಸಾಂಪಲ್, ಡಿಲೀಟ್ ಆದಂತಹ ವೀಡಿಯೋಗೆ ಹೊಸದೇನಾದರೂ ಆ್ಯಡ್ ಮಾಡುವ ಮೂಲಕ ಒಂದು ಮಕ್ಕಳ ಕೈಗೆ ಎಕ್ಸ್ಟ್ರಾ ಬೆರಳುಗಳ ಆ್ಯಡ್ ಮಾಡೋದು, ಮತ್ತು ಎಕ್ಸ್ಟ್ರಾ ಏನಾದರೂ ಗುರುತೇ ಸಿಗಬಾರ್ದು ಆ ರೀತಿ ಮಾಡಿ ಸಹ ಒಂದು ವಿಡಿಯೋ ಜನ್ರೇಟ್ನ ಮಾಡ್ತಾಯಿದ್ದಾರೆ. ಇದು ಪೊಲೀಸ್ನವ್ರಿಗೂ ಸಹ ಒಂದು ಏನು ಗೌರ್ಮೆಂಟ್ನ ಒಂದು ಅಥಾರಿಟಿಗಳಿದ್ದಾವೋ ಈ ಒಂದು ವಿಡಿಯೋಗಳನ್ನೆಲ್ಲ ಫೈಂಡ್ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ಅವ್ರಿಗೂ ಸಹ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೇವಲ ಮಕ್ಕಳದು ಮಾತ್ರವಲ್ಲ, ದೊಡ್ಡವರ ಚಿತ್ರನೂ ಸಹ ಒಂದು ಆ್ಯಪ್ಗಳಿಗೆ ನೀಡಿ ಅವರು ಒಂದು 17th ಏಜಲ್ಲಿ ಅಥವಾ 18th ಏಜಲ್ಲಿ ಹೆಂಗೆ ಕಾಣ್ತಾರೆ, ಅಥವಾ ಒಂದು 12 ವರ್ಷ ಆದಾಗ ಹೇಗೆ ಕಾಣ್ತಾರೆ, ಆ ಒಂದು ಏಜ್ಗಳನ್ನ ಕೊಟ್ಟು ದೊಡ್ಡವರ ಚಿತ್ರನ ಆ ಒಂದು ಏಜ್ಗೆ ಒಂದು ಪರಿವರ್ತನೆ ಮಾಡಿ AI ಮೂಲಕ, ಒಂದು AI ತಂತ್ರಜ್ಞಾನದ ಮೂಲಕ ಆ ರೀತಿ ಒಂದು ಬದಲಾವಣೆ ಮಾಡಿ ಅದ್ರ ಮೂಲಕನೂ ಸಹ ಈ ದೌರ್ಜನ್ಯಕ್ಕೆ ಬಳಸ್ಕೊಳ್ಳಲಾಗ್ತಿದೆ, ಅಶ್ಲೀಲ ವಿಡಿಯೋಗೆ ಬಳಸ್ಕೊಳ್ಳಲಾಗ್ತಿದೆ. ಇನ್ನೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇಷ್ಟೊಂದು ರೀತಿಯಲ್ಲಿ ದೌರ್ಜನ್ಯ ಪ್ರಕರಣಗಳು AI ತಂತ್ರಜ್ಞಾನ ಬಳಸ್ಕೊಂಡು ಆಗ್ತಿವೆ ಅಂತ ಅಂದಾಗ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕು. ಅದಕ್ಕೆ ಪೂರಕವಾದಂಥ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಮೊದಲೇ ಹೇಳಿದಂತೆ ಅಮೆರಿಕಾದ NCM ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮಿಸ್ಸಿಂಗ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಚಿಲ್ಡ್ರನ್ ಎನ್ನುವಂತಹ ಒಂದು ಸರ್ಕಾರೇತರ ಸಂಸ್ಥೆ ನೀಡಿರುವ ಡಾಟಾ ಪ್ರಕಾರ 2023ರಲ್ಲಿ ದಾಖಲಾದ ಒಂದು ಪ್ರಕರಣಗಳ ಸಂಖ್ಯೆ 4700. ಅದು 2024ರಲ್ಲಿ ಎಷ್ಟಾಗಿತ್ತು ಅಂತ ಹೇಳಿದ್ರೆ 1300ಕ್ಕೂ ಹೆಚ್ಚು %. ಅಂತಂದರೆ 2024ರಲ್ಲಿ 67,000 ಪ್ರಕರಣಗಳು ದಾಖಲಾಗಿದ್ದು, ಈ ಒಂದು ಕೇಸ್ಗಳನ್ನ ಒಂದು ಪರಿಹರಿಸಲಿಕ್ಕೆ, ಈ ಕೇಸ್ಗಳನ್ನ ಬಗೆಹರಿಸಲಿಕ್ಕೂ ಸಹ ದೊಡ್ಡ ಸವಾಲು ಪೊಲೀಸರಿಗೂ ಸಹ ಇದೆ. ಇನ್ನು ಭಾರತದಲ್ಲಿ ಒಂದು IT ಕಾಯ್ದೆಗಳಿದೆ, IT ನಿಯಮಗಳಿದೆ. ಹಾಗೆಯೇ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣೆ ಒಂದು ಕಾಯ್ದೆಗಳಡಿನಲ್ಲೂ ಸಹ ಒಂದು ಕಾಯ್ದೆಗಳನ್ನ ತರಲಾಗಿ ಅದ್ರ ಮೂಲಕನೂ ಸಹ ಒಂದು AI ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗ್ತಿದೆ ಭಾರತ ಸರ್ಕಾರದಲ್ಲಿ. ಆದರೆ ಈ ಒಂದು ಅಕ್ರಮಗಳನ್ನ ತಡಿಲಿಕ್ಕೆ AI ತಂತ್ರಜ್ಞಾನದಿಂದ ಏನು ಮಾಡ್ತಾ ಇದ್ರು ಅದನ್ನ ತಡಿಲಿಕ್ಕೆ ಯಾವುದೇ ನಿರ್ಬಂಧವನ್ನು ಹಾಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೊಂದು ಅಕ್ರಮವೂ ಅಲ್ಲ, ಹಾಗೆಯೇ ಅದಕ್ಕೆ ಒಂದು ಪ್ರತ್ಯೇಕ ಕಾನೂನು ಸಹ ಸಿಗ್ತಾ ಇಲ್ಲ. ಏನು AI ಮೂಲಕ ಒಂದು ದೌರ್ಜನ್ಯ ಪ್ರಕರಣಗಳಾಗ್ತಿದ್ರು ಅದನ್ನು ಪೋಕ್ಸ್ಕೋ ಕಾಯ್ದೆಯಡಿ ಒಂದು ತಂದು ಅದಕ್ಕೆ ಒಂದು ನಿರ್ಬಂಧ ಹೇರಲಿಕ್ಕೆ ಪ್ರಯತ್ನನ ಮಾಡಲಾಗ್ತಿದ್ರು ಸಹ ಯಾವುದೇ ಒಂದು ಸಕಾರಾತ್ಮಕವಾದಂತಹ ಒಂದು ರಿಸಲ್ಟು ಸಿಗ್ತಾ ಇಲ್ಲ. ಆದರೆ ಈ ವಿಷಯದಲ್ಲಿ ಮೆಚ್ಚಬೇಕಾಗಿರೋದು ನಾವು ಬ್ರಿಟನ್ ದೇಶವನ್ನು. 2025ರ ಫೆಬ್ರವರಿ ತಿಂಗಳಲ್ಲಿ AI ಮೂಲಕ ಏನೆಲ್ಲ ಒಂದು ಚಿತ್ರಗಳನ್ನು, ಒಂದು ಲೈಂಗಿಕ ಚಿತ್ರಗಳನ್ನು, ದೌರ್ಜನ್ಯ ಚಿತ್ರಗಳನ್ನು ಒಂದು ಕ್ರಿಯೇಟ್ ಮಾಡಲಾಗುತ್ತೋ, ಹಾಗೆಯೇ ಡೀಪ್ ಫೇಕ್ ಮಾಡಿ ಒಂದು ವಿಡಿಯೋಗಳನ್ನ ರಚಿಸೋದು ಮತ್ತು ಅದನ್ನು ಇಟ್ಕೊಳ್ಳೋದು, ಇದೆಲ್ಲದಕ್ಕೂ ಸಹ ಕಡಿವಾಣ ಹಾಕಲಿಕ್ಕೆ ಬ್ರಿಟನ್ ದೇಶ 2025ರ ಫೆಬ್ರವರಿನಲ್ಲಿ ಒಂದು ಕಾನೂನನ್ನು ರೂಪಿಸಿ ಅದನ್ನು ಜಾರಿಗೆ ಸಹ ತಂದಿದೆ. ಜಗತ್ತಿನಲ್ಲೇ ಮೊಟ್ಟ ಮೊದಲು ಈ ಒಂದು ಕಾನೂನನ್ನು ಜಾರಿಗೆ ತಂದಿರೋದು ಬ್ರಿಟನ್ ಮಾತ್ರ. ಇನ್ಯಾವುದೇ ದೇಶಗಳು ಇನ್ನೂ ಸಹ ತರಕ್ಕಾಗಿಲ್ಲ. ಅದರಲ್ಲೂ ಸಹ ಅಮೆರಿಕನೂ ಸಹ ಸಾಧ್ಯವಾಗಿಲ್ಲ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಹಾಗಿದ್ರೆ ನೀವು ಮಕ್ಕಳಿಗೆ ಯಾವ ರೀತಿ ನೀವು ಮೊಬೈಲ್ನ ಕೊಡಬೇಕು, ನೀವು ಸಮಯ ಕೊಡ್ತೀರೋ ಅಥವಾ ಮಕ್ಕಳಿಗೆ ಮೊಬೈಲ್ನ ಕೊಟ್ಟು ನಿಮ್ಮ ಸಮಯನ ಬೇರೆ ಕಡೆ ಕೊಡ್ತೀರೋ ಅನ್ನೋದನ್ನು ಯೋಚನೆ ಮಾಡಿ ನೀವೊಂದು ಉತ್ತಮವಾದ ನಿರ್ಧಾರಗಳನ್ನು, ಉತ್ತಮವಾದ ಅಭ್ಯಾಸಗಳನ್ನು ಎರಡನ್ನೂ ಸಹ ನೀವು ಕೈಗೊಳ್ಳಬೇಕಾಗಿದೆ. ಇದಿಷ್ಟು ಆಧುನಿಕ ಯುಗದಲ್ಲಿ AI ತಂತ್ರಜ್ಞಾನ ಬಳಕೆಯಿಂದ ಮಕ್ಕಳ ಮೇಲೆ ಆಗುತ್ತಿರುವಂತಹ AI ದೌರ್ಜನ್ಯ ಎಂದೇ ಹೇಳಬಹುದು. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.